ವಿಜಯಲಕ್ಷ್ಮಿ ರೆಡ್ಡಿ ಟಿಫನ್ ಬಾಕ್ಸ್ಗೆ ಸ್ವಾಗತ. ಇವತ್ತು ಒಂದು ವಿಶೇಷವಾದ ಅಡುಗೆಗೆ ಬಂದಿದ್ದೀನಿ. ಉಪ್ಪಿಟ್ಟು ಅಂದರೆ ಮಾಮೂಲಿ ಸಾದಾ ಉಪ್ಪಿಟ್ಟು ಎಲ್ಲರೂ ಮಾಡೋಕ್ಕೆ ಬರುತ್ತೆ. ನಾನು ಮಾಡ್ತಾ ಇರೋದು ಮಸಾಲ ಉಪ್ಪಿಟ್ಟು. ಬೇಕಾಗಿರೋ ಸಾಮಗ್ರಿಗಳು: ಬಾಂಬೆ ರವೆ, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ಕೆಂಪು ಮೆಣಸಿನಕಾಯಿ, ಈರುಳ್ಳಿ, ತುಪ್ಪ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಟೊಮ್ಯಾಟೊ, ಅರಿಶಿನ, ಜೊತೆಗೆ ಒಂದು ಮಸಾಲ ರುಬ್ಬಿಟ್ಕೊಂಡಿದ್ದೀನಿ. ಮಸಾಲಲ್ಲಿ ಏನೇನಿದೆ ಅಂದರೆ ಒಂದು ಚೂರು ತೆಂಗಿನಕಾಯಿ, ಒಂದು 1/4 ಕಪ್ಪಷ್ಟು ತೆಂಗಿನಕಾಯಿ, ಒಂದೇ ಒಂದು ಚಕ್ಕೆ, 2 ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ಅಚ್ಚ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ರವೆ ಹುರಿಬೇಕು. ನೋಡಿ, ಇದಾಗಿದೆ. ಒಗ್ಗರಣೆಗೆ ನಾನು ತುಪ್ಪ ಮತ್ತು ಎಣ್ಣೆ 2 ಉಪಯೋಗಿಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನು ತುಪ್ಪ, ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ತೀನಿ. ಈಗ ಈರುಳ್ಳಿ, ಒಣಮೆಣಸಿನಕಾಯಿ, ಈಗ ಒಂದೇ ಒಂದು ಹೆಚ್ಚಿದ್ದು ಟೊಮ್ಯಾಟೊ, ಒಂದೇ ಒಂದು ಚಿಟಿಕೆ ಅರಿಶಿನ, 1-2 ಕರಿಬೇವು, ಈಗ ಉಪ್ಪು. ನೋಡಿ, ಇದಾಗಿದೆ. ಸೊ ನಾನು ಈ ಕಪ್ಪಲ್ಲಿ ರವೆ ಅಳತೆ ಮಾಡ್ಕೊಂಡಿದ್ದೆ. ಈಗ 2 ಕಪ್ಪಷ್ಟು ಬಿಸಿ ನೀರು, ಇದರಲ್ಲಿ ಬಿಸಿನೀರು ಕಾಯಿಸಿಟ್ಟಿದೆ, ಇದನ್ನು ಹಾಕ್ತಾಯಿದ್ದೆ. ಈಗ ಇದು ಚೆನ್ನಾಗಿ ಕುದಿ ಬರಬೇಕು. ರವೆನ ಹೀಗೆ ತಟ್ಟೆ ಮುಚ್ಚಬೇಕು. ಒಂದು 2-3 ನಿಮಿಷ ಜಾಸ್ತಿ ಉರಿಲಿಟ್ಟು ಆಮೇಲೆ ಒಂದು 5-6 ನಿಮಿಷ ಕಮ್ಮಿ ಉರಿಲಿಟ್ಬಿಟ್ರೆ ನಿಮ್ಮದು ಮಸಾಲ ಉಪ್ಪಿಟ್ಟು ರೆಡಿ ಆಗುತ್ತೆ. ವೀಕ್ಷಕರೇ, ಬಿಸಿಯಾದ ಮಸಾಲ ಉಪ್ಪಿಟ್ಟು ರೆಡಿಯಾಗಿದೆ.